ಹಾಯ್ ಫ್ರೆಂಡ್ಸ್, ನಾನು ಇವತ್ತೊಂದು ಟಿರಾಮಿಸು ಮನೆಯಲ್ಲೇ ಮಾಡೋವಂಥದ್ದು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ. ನೋಡಿ, ಅದು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ, ಇದು ಸ್ವೀಟು ಟಿರಾಮಿಸು ಅಂತ ಹೆಸರು ಇದರದ್ದು. ಇದನ್ನು ನಾವು ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇದಕ್ಕೆ ಜೇನುತುಪ್ಪ ಹಾಕ್ತಾರೆ. ಸಕ್ಕರೆ ಹಾಕ್ಬೋದು, ಜೇನುತುಪ್ಪ ಹಾಕ್ಬೋದು. ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇಲ್ಲಿ. ನೀವು ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಜೇನುತುಪ್ಪ ಇದ್ದರೆ ಜೇನುತುಪ್ಪ ಹಾಕಿ ಮಾಡ್ಕೊಳ್ಳಿ. ನೋಡಿ, ಪನ್ನೀರ್ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ಕ್ರೀಮ್ ಇದ್ದರೆ, ನೀವು ಮನೆಯಲ್ಲಿ ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು ಹಾಲು ಹಾಕ್ತಾ ಇದ್ದೀನಿ. ಅದು ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಇದು ತೊಗೊಳ್ಬೇಕು. ಮಿಕ್ಸಿನ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ತೊಗೊಳ್ಳಿ. ಅದು ಈಗ ರೆಡಿ ಮಾಡಲಿಕ್ಕೆ ಕಾಫಿ ಪೌಡ್ರು ತೊಗೊಳ್ಬೇಕು ಒಂದು. ನೋಡಿ, ಕಾಫಿ ಪೌಡ್ರು ಯಾವುದು, ಇನ್ಸ್ಟೆಂಟ್ ಕಾಫಿ, ಇದು ಇನ್ಸ್ಟೆಂಟ್ ಕಾಫಿ ಪೌಡ್ರು ತೊಗೊಳ್ಳಿ. ಅದು 1 ಪ್ಯಾಕೆಟ್ ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಇದಕ್ಕೆ 1 ಸ್ಪೂನ್ ಶುಗರ್ ಹಾಕ್ಕೊಳ್ಳಿ. ಕಾಫಿ ಪೌಡ್ರ್ ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬಿಸಿ ನೀರು ಹಾಕಬೇಕು. ಅದು ಡಿಕಾಕ್ಷನ್ ಥರ ಮಾಡ್ಕೊಳ್ಬೇಕು. ನೋಡಿ, ಬಿಸಿ ನೀರು ಕಾಯಿಸಿಟ್ಟಿದ್ದೀನಲ್ಲ, ನೋಡಿ ಕಾಫಿ ಪೌಡ್ರು ಮತ್ತು ಶುಗರ್ಗೆ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಅದು ಡಿಕಾಕ್ಷನ್ ಆಯಿತು. ಈಗ ರೆಡಿ ಮಾಡ್ಕೊಳ್ಳೋಣ. ರಸ್ಕ್ ತೊಗೊಳ್ಳಿ. ರಸ್ಕ್ ತೊಗೊಂಡಿದ್ದೀನಿ ನಾನಿಲ್ಲಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಇಷ್ಟ ಆದರೆ ಸಾಕು. ಡಿಕಾಕ್ಷನ್ ಚೆನ್ನಾಗಿ ಒಳ್ಳೆ ಕಾಫಿ ಡಿಕಾಕ್ಷನ್ ಆಗಿದೆ ಅದು. ಇದನ್ನು ಒಂದು ಕಡೆ ಇಟ್ಕೊಳ್ಳಿ. ಈಗ ರಸ್ಕ್ ತೊಗೊಂಡು ಇದರಲ್ಲಿ ಡಿಪ್ ಮಾಡಬೇಕಾಗತ್ತೆ. ನೋಡಿ, ಅದಕ್ಕೆ ಒಂದು ಪಾತ್ರೆ, ನಿಮಗೆ ಯಾವುದು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅನ್ನೋದು ಒಂದು ಆ ಸೈಜಿಂದ ಬೌಲು ಅಥವಾ ಡಬ್ಬಿ ನಿಮ್ಮ ಹತ್ರ ಯಾವುದಿದೆ ಅದನ್ನು ಚೆನ್ನಾಗಿ ತೊಗೊಂಡು, ನೋಡಿ ಈ ಥರ ಇದು ರೆಡಿ ಆಯಿತು. ಬಿಸಿ ನೀರು ಮತ್ತು ಇದು ರಸ್ಕ್. ನೋಡಿ, ಈ ರಸ್ಕನ್ನು ಈ ಡಿಕಾಕ್ಷನಲ್ಲಿ ಅದ್ದಬೇಕು. ಅದ್ದಿ ತೆಗೆದುಬಿಟ್ಟು, ನೋಡಿ ಈ ಥರ ಒಂದೊಂದೇ ನೀಟಾಗಿ ಗ್ಯಾಪ್ ಇಲ್ದಂಗೆ ಚೆನ್ನಾಗಿ ಜೋಡಿಸ್ಕೊಂಡು ಬನ್ನಿ. ಇದು ರಸ್ಕನ್ನು ಇದರಲ್ಲಿ ಅದ್ದಿ ನೀಟಾಗಿ ಈ ಥರ ಒಂದ್ರ ಪಕ್ಕ ಒಂದು ನೀಟಾಗಿ ಅದೆಷ್ಟು ಬೇಕೋ ಅಷ್ಟೇ. ಚಿಕ್ಕ ಜಾಗ ಇದ್ದರೆ ಚಿಕ್ಕ ಪೀಸ್ ಮಾಡಿ ಅದ್ಬಿಟ್ಟು ಹಾಕಿ. ಅದು ನೋಡಿ ಈ ಥರ. ನಾನು ಅಲ್ಲಿ ಜಾಗ ಕಡಿಮೆ ಇದೆ, ಚಿಕ್ಕ ಪೀಸ್ ಹಾಕ್ತಾಯಿದ್ದೀನಿ. ನೋಡಿ, ಇದು ಈ ಥರ ಅದ್ಕೊಂಡು ಚೆನ್ನಾಗಿ ಜೋಡಿಸ್ಕೊಳ್ಳಿ ಕೆಳಗಡೆ ಲೇಯರು. ನೋಡಿ, ನೀಟಾಗಿ ಬರಬೇಕದು. ಕಾಫಿ ಡಿಕಾಕ್ಷನಲ್ಲಿ ಅದ್ದಿದ್ದು ರಸ್ಕನ್ನು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ. ಈಗ ಮಿಕ್ಸಿಲಿ ಪನ್ನೀರು ಮತ್ತು ಬೆಲ್ಲ, ಬಟರು, ಹಾಲು ಎಲ್ಲ ಹಾಕಿ ಇದು ಮಿಕ್ಸಿ ಮಾಡಿದ್ನಲ್ಲ, ಅದನ್ನು ಒಂದು ಲೇಯರು ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ, ಈಗ ಅದು ಹಾಕಿದೆ ನಾನು. ಅದು 1 ಲೇಯರು ರಸ್ಕ್ ಹಾಕಿದ್ದೀನಿ, ಕಾಫಿ ಇದರಲ್ಲಿ ಅದ್ದಿದ್ದನ್ನು. ಇನ್ನೊಂದು ಲೇಯರು ಅದು ಮಿಕ್ಸಿನಲ್ಲಿ ರುಬ್ಬಿದ್ದನ್ನು ಹಾಕ್ತಾಯಿದ್ದೀನಿ. ಮತ್ತೊಂದು ಲೇಯರ್ ಈಗ ಇದನ್ನು ಹಾಕಿ ರಸ್ಕನ್ನು ಮತ್ತೆ ನೆನೆಸಿ, ಡಿಕಾಕ್ಷನಲ್ಲಿ ನೆನೆಸಿ, ಮತ್ತು ಅದನ್ನು ನೀಟಾಗಿ ನೋಡಿ ಈ ಥರ ಗ್ಯಾಪ್ ಇಲ್ದಂಗೆ ನೀಟಾಗಿ ಚೆನ್ನಾಗಿ ಜೋಡಿಸ್ಕೊಳ್ಳಿ. ಅದು ನೋಡೋಕ್ಕೆ ಚೆನ್ನಾಗಿ ಬರಬೇಕಂದ್ರೆ ನೀಟಾಗಿ ಜೋಡಿಸ್ಕೊಳ್ಬೇಕದು. ನೋಡಿ, ಈ ಥರ ಗ್ಯಾಪ್ ಇಲ್ದಂಗೆ ಚಂದ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಈ ಥರ ನೋಡಿ ಡಿಕಾಕ್ಷನಲ್ಲಿ ಅದ್ಬಿಟ್ಟು ಕಾಫಿ ಫ್ಲೇವರ್ ಬರಬೇಕದು. ಆ ಥರ ಮಾಡಿ ಚೆನ್ನಾಗಿ ನೋಡಿ ಈ ಥರ ನಾನು ಎಲ್ಲ ಕಡೆ ಗ್ಯಾಪು ಫುಲ್ ಕ್ಲೋಸ್ ಮಾಡಿದ್ದೀನಿ. ಅದು ನೋಡಿ ಚೆನ್ನಾಗಿ ಈ ಥರ ಜೋಡಿಸ್ಕೊಳ್ಳಿ. ಚೆನ್ನಾಗಾಯ್ತು. ಇವಾಗ ಸಾಕು, ಅದೇನು ಜಾಸ್ತಿ ಹಾಕೋದು ಬೇಡ, ಸಾಕು ಇದು. ಈಗ ಇನ್ನೊಂದು ಸ್ವಲ್ಪ ರುಬ್ಬಿಟ್ಕೊಂಡಿರೋದು ನೀವು ಪೇಸ್ಟ್ ಇದೆ ಅಲ್ಲ ಮಿಕ್ಸಿನಲ್ಲಿ, ಅದನ್ನು ಫುಲ್ ಅದ್ರ ಮೇಲೆ ಹಾಕಿಬಿಡಿ. ನೋಡಿ, ಈ ಥರ ಚೆನ್ನಾಗಿ ಎಲ್ಲ ಕಡೆ ಕವರ್ ಮಾಡಿ ಅದು ಹಾಕಿ. ನೋಡಿ, ಈಗ ಇದು ಹಾಕಿದ್ದಾಯಿತು. ಇದು ಕೊಕ್ಕೋ ಪೌಡ್ರು. ಇದು ಕೊಕ್ಕೋ ಪೌಡ್ರನ್ನು ಕೈಲಿ ಉದುರಿಸ್ತಾ ಇದ್ದೀನಿ ನಾನು. ನೀವು ಒಂದು ಜರಡಿ ಥರ ಇದ್ದರೆ ಅದ್ರ ಮೇಲೆ ಹಿಂಗೆ ಅಲ್ಲಾಡಿಸಿದ್ರೆ ಅದು ನೀಟಾಗಿ ಬೀಳುತ್ತೆ. ನಾನು ಕೈಲಿ ಸ್ವಲ್ಪ ಹಾಕ್ಕೊಳ್ಳಿ. ಇದು ಕಹಿ ಇರುತ್ತೆ ಕೊಕ್ಕೋ ಪೌಡ್ರಲ್ಲ, ಅದರಿಂದ ಸ್ವಲ್ಪ ಲೈಟಾಗಿ ಹಿಂಗೆ ಉದುರಿಸ್ಕೊಳ್ಳಿ, ಸಾಕು. ನೋಡಿ, ಎಲ್ಲ ಕಡೆ ಒಂಚೂರು ಕವರ್ ಆದರೆ ಸಾಕದು. ನೋಡಿ, ಆಯಿತು. ಈಗ ಇದನ್ನು ಫ್ರಿಜ್ಜಲ್ಲಿ ಬಿಡಬೇಕು. ಎಷ್ಟು ಅವರ್ ಬಿಡಬೇಕಂದ್ರೆ 3 ಅವರ್ ಬಿಡಬೇಕು. 3 ಅವರ್ ಆಗಿದೆ, ತೆಗ್ದಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ನೀಟಾಗಿ ಒಳ್ಳೆ ಗಟ್ಟಿ ಐಸ್ ಕ್ರೀಮ್ ಥರ ಆಗಿದೆ. ನೋಡಿ, ಅದು ಚೆನ್ನಾಗಿ ಬಂದಿದೆ. ಈ ಥರ 3 ಅವರು ನೀವು ಫ್ರಿಜ್ಜಲ್ಲಿ ಬಿಡಬೇಕಾಗತ್ತೆ. ಕೆಳಗಡೆ ಇಡಿ, ಮೇಲೆ ಫ್ರೀಜರಲ್ಲಿ ಬೇಡ, ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಒಳ್ಳೆ ಚೆನ್ನಾಗಿ ಬಂದಿದೆ. ನಾನು ಟೆಸ್ಟ್ ಮಾಡಿದ್ನಲ್ಲ, ತುಂಬ ಟೇಸ್ಟ್ ಆಗಿದೆ. ನೀವು ಒಂದು ಸತಿ ಈ ಥರ ಸಿಂಪಲ್ಲಾಗಿ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ, ನಮ್ಗೆ ಹೇಳಿ ಹೆಂಗೆ ಬಂತು ನೀವು ಮಾಡಿದ್ದು ಅಂತ. ತುಂಬ ಟೇಸ್ಟ್ ಇದೆ. ನೀವು ಒಂದು ಸತಿ ಟ್ರೈ ಮಾಡಿ.